ಸಿನಿಮಾ ಕಥೆ ಮೀರಿಸುವಂತೆ ಜ್ಯುವೆಲ್ಲರಿ ಶಾಪ್ನ ದರೋಡೆಯಾಗಿದೆ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲೇ ಸದ್ದು ಮಾಡಿತ್ತು ದರೋಡೆಕೋರರ ಈ ಒಂದು ಕೃತ್ಯ. ಹೊರ ರಾಜ್ಯದಿಂದ ಎಂಟ್ರಿ ಕೊಟ್ಟುಬಿಟ್ಟು ಚಿನ್ನ ದೋಚಿದ್ರು ಒಂದು ಗ್ಯಾಂಗ್. ಚಿನ್ನ ದೋಚಿದ ಖತರ್ನಾಕ್ ಗ್ಯಾಂಗ್ ಕಾಡಿಗೆ ಪರಾರಿಯಾಗಿಬಿಡುತ್ತೆ. ಕದ್ದ ಮಾಲಿನ ಜೊತೆಗೇನೆ ಅರಣ್ಯದಲ್ಲಿ ಕೂತ್ಕೊಂಡಿದ್ರು ಖದೀಮರು. ಬೊಲೆರೋ ಜೀಪಿಂದ ಬಂದಿರೋದು ಗೊತ್ತಾಯಿತು. ಆ ಇಡೀ ಒಂದು ಜ್ಯುವೆಲ್ಲರಿ ಶಾಪನ್ನು ಇವರು ವಾಚ್ ಮಾಡಿರೋದು ಗೊತ್ತಾಯಿತು, ಪ್ಲಾನ್ ಮಾಡಿದ್ದು ಗೊತ್ತಾಯಿತು. ಖಾರದ ಪುಡಿ ಎರಚಿ 30 ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಚಿನ್ನ ಬೆಳ್ಳಿ ದೋಚ್ಕೊಂಡು ಹೋಗಿದ್ದು ಗೊತ್ತಾಯಿತು. ಇನ್ನು ಆಚೆ ಹೋದರೆ ಎಲ್ಲಿ ಹಿಡಿದು ಹಾಕ್ಬಿಡ್ತಾರೋ ನಮ್ಮನ್ನು, ನಾವು ಬಂದಿರೋದು ಬೇರೆ ಕಾರಲ್ಲೋ ಜೀಪಲ್ಲೋ ಅಂತ ಇತ್ತಲ್ಲ. ಇವ್ರು ಹೋಗ್ಬಿಟ್ಟು ಏನು ಮಾಡಿಬಿಟ್ರು, ಕಾಡು ಸೇರಿಬಿಟ್ರು ಇವರು. ಕೃತ್ಯ ನಡೆದಂಥ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳ ಬಂಧನ ಆಗಿದೆ. ದರೋಡೆಕೋರರನ್ನು ಶಿರಾ ಪೊಲೀಸರು ಬೇಟೆಯಾಡಿದ್ದಾರೆ. ಅರವಿಂದ್, ದುಂಗರ್ ಸಿಂಗ್, ಮಹೇಂದ್ರ ಸಿಂಗ್, ಮಧು ಸಿಂಗ್ ಅರೆಸ್ಟ್ ಆಗಿರೋದು 4 ಜನ. ಮೂಲತಃ ಎಲ್ಲರೂ ಕೂಡ ರಾಜಸ್ಥಾನದವರು. ಇವರೆಲ್ಲರೂ ಅರೆಸ್ಟ್ ಮಾಡಲಾಗಿದೆ. 3-4 ದಿನಗಳಿಂದ ತುಮಕೂರಲ್ಲೇ ಬಿಟ್ಬಿಟ್ಟಿದ್ರು ಈ ಗ್ಯಾಂಗ್. ಯಾವ ಥರ ನಾವು ಲೂಟಿ ಮಾಡಬೇಕು, ಹೇಗೆ ಲೂಟಿ ಮಾಡಬೇಕು ನಾವು ಅಂಥೇಳಿ ಪ್ಲಾನ್ ಮಾಡ್ಕೊಂಡು ತುಮಕೂರಲ್ಲೇ ಇದ್ದರು. ಹೈವೇ ರಸ್ತೆಯ ಜ್ಯುವೆಲ್ಲರಿ ಶಾಪ್ ಟಾರ್ಗೆಟ್ ಮಾಡಿದ್ರು ಈ ಒಂದು ಗ್ಯಾಂಗ್. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಬೆಂಚೆ ಗೇಟ್ ಬಳಿಯ ಜಗತಾಂಬಾ ಅಂಗಡಿಯನ್ನು ಟಾರ್ಗೆಟ್ ಮಾಡಿಕೊಂಡ್ರು. ಬೊಲೆರೋ ಕಾರ್ನಲ್ಲಿ ಬಂದು ಹೊಂಚು ಹಾಕಿ ಚಿನ್ನದ ಅಂಗಡಿಗೆ ದಾಳಿ ಮಾಡಿ ಸಿನಿಮೀಯ ರೀತಿಯಲ್ಲಿ ದೋಚಿಕೊಂಡು ಪರಾರಿಯಾದರು. ಖಾರದ ಪುಡಿ ಎರಚಿಬಿಡ್ತಾರೆ ಅವರು. ಅಂಗಡಿಲಿದ್ದವರಿಗೆ ಎರಚಿ ಶಟರ್ ಕ್ಲೋಸ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅಂಗಡಿಲಿದ್ದಂಥ 100 ಗ್ರಾಮ್ ಚಿನ್ನ, 1.5 kg ಬೆಳ್ಳಿ ಕಳ್ಳತನ ಮಾಡ್ತಾರೆ ಇವರು. 26 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕದ್ಕೊಂಡು ಹೋಗಿತ್ತು ಈ ಒಂದು ಗ್ಯಾಂಗ್. ಇದೇ ವೇಳೆ ಅಂಗಡಿ ಮಾಲೀಕ ದಿನೇಶ್, ಆತನ ಅಜ್ಜಿಗೆ ಹಲ್ಲೆ ಮಾಡಿದಂಥ ಗ್ಯಾಂಗ್ ಅದು ಕೂಡ ಮಾಡಿಬಿಟ್ಟಿದ್ರು. ಇದೀಗ ಇವರೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ. Verdad.